ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಟ್ಸ್ ಬಿನ್ ಆಲ್ಮೋಸ್ಟ್ 1 ಇಯರ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಹಾಕಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಬಟ್ ನಾವು ಐ ರಿಯಲೈಸ್ ದಟ್ ಇಲ್ಲ, ನಾನು ವೀಡಿಯೋಸ್ ಮಾಡಬೇಕು, ಹಾಕಬೇಕು ಅಂತ, ಅಟ್ಲೀಸ್ಟ್ ಫಾರ್ ಮೈ ಸೇಕ್. ಅದಕ್ಕೆ ಅಂತ ಹೊಸ ಫೋನ್ ತೊಗೊಂಡೆ, ಅದಕ್ಕೆ ಅಂತ ಲೈಟ್ಸ್, ಮೈಕ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ರಿಂಗ್ ಲೈಟು ಮತ್ತು ಸ್ಟ್ಯಾಂಡು, ಮೊಬೈಲ್ ಯಾವುದೂ ಮಾಡ್ತಿರ್ಲಿಲ್ಲ. ಮೇ ಬಿ ಟೈಮ್ ಆಗ್ತಿರಲಿಲ್ಲ ಅಂತ ನಾನೆಲ್ಲ ರೀಸನ್ಸ್ ಹೇಳಲ್ಲ, ಬಟ್ ನಾನೇ ಸ್ವಲ್ಪ ಲೇಸಿ ಆಗಿದೆ, ಮಾಡ್ತಿರ್ಲಿಲ್ಲ. ಎನಿ ಹೌ ಐ ಆಮ್ ಬ್ಯಾಕ್ ವಿತ್ ಮೈ ವೀಡಿಯೋಸ್. ಸೊ ಇವತ್ತು ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನೈಕಾ ಪಿಂಕ್ ಲವ್ ಸೇಲ್ ನಡೀತಾ ಇದೆ. ಅದರಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅದನ್ನು ನಾನು ನಿಮಗೆ ತೋರಿಸೋಣ. ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ಯು ಆಲ್ಸೋ. ತೊಗೊಳ್ಳೇಬೇಕು ಅಂತ ನಾನು ಏನು ಹೇಳಲ್ಲ, ತೊಗೊಳ್ಳಿ, ಈ ಥರದ್ದು ಅದು ತೊಗೊಳ್ಳಿ ಅಂತ. ನಿಮ್ಮ ಕೈಲಾಗುತ್ತಾ, ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗತ್ತಾ, ಅಥವಾ ನಿಮ್ಗೆ ಇಷ್ಟ ಆಗುತ್ತಾ ನೋಡಿ ನೀವು ಪರ್ಚೇಸ್ ಮಾಡಿ. ಸೊ ಲೆಟ್ಸ್ ಗೆಟ್ ಇಟ್ ಇನ್ ದ ವಿಡಿಯೋ. ಸೊ ನಾನು ಆಲ್ಮೋಸ್ಟ್ ಲೈಕ್ ಅಫೋರ್ಡಬಲ್ ಆಗಿರೋದೇ ಪರ್ಚೇಸ್ ಮಾಡಿದ್ದೀನಿ. ಲೈಕ್ ನಾನು ಯಾವಾಗಲೂ ತುಂಬ ಜಾಸ್ತಿ ಲಕ್ಸುರಿ ಐಟಮ್ಸ್ಗೆ ಹೋಗಲ್ಲ. ಲಕ್ಸುರಿ ಐಟಮ್ಸ್ ನನಗೆ ಬೇಕಾಗಿರೋ ನಾನು ತೊಗೊಳ್ಳೋದು ಯಾವಾಗ ಅಂತಂದರೆ, ನನ್ನ ಬ್ರೈಡಲ್ ಕಿಟ್ಗೆ ನನಗೆ ಬೇಕಾಗುತ್ತೆ ಅಂತ ಅಂದಾಗ ಮಾತ್ರ ನಾನು ಲಕ್ಸುರಿಗೆ ಹೋಗೋದು. ನನ್ನ ಪರ್ಸ್ನಲ್ ಯೂಸ್ಗೆ ನಾನು ಯಾವತ್ತೂ ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ನಿಮಗೆ ಎಲ್ಪ್ ಆಗ್ಬೋದೇನೋ ಅಂತ ಲೈಕ್ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ನನಗೇನು ಫೀಲ್ ಆಗ್ತಿತ್ತು ಅಂತಂದರೆ ದಟ್ ಓಕೆ, ನಾನು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ, ಅಥವಾ ನನ್ನ ಫೇಸ್ ಚೆನ್ನಾಗಿ ಬರ್ತಾ ಇಲ್ವೇನೋ, ನಾನು ಚೆನ್ನಾಗಿ ಮಾತಾಡ್ತಾ ಇಲ್ವೇನೋ, ಇದು ರೀಚ್ ಆಗಲ್ವೇನೋ ಜನಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅದೆಲ್ಲ ಏನೂ ಅಲ್ಲ. ಜಸ್ಟ್ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮನ್ನು ನೀವು ಇಷ್ಟಪಟ್ಟು, ನಿಮ್ಮ ವಾಯ್ಸ್ ನಿಮ್ಗೆ ಇಷ್ಟ ಆದರೆ, ನಿಮ್ಮ ಫೇಸ್ ನಿಮ್ಗೆ ಇಷ್ಟ ಆದರೆ, ನೀವು ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ, ಆಬ್ವಿಯಸ್ಲಿ ಅದು ಮೋಟಿವೇಶನ್ ಬಂದೇ ಬರುತ್ತೆ, ಲೈಕ್ ಮಾಡಬೇಕು ನೀನು ಅಂತ. ನಾನು ಜಾಸ್ತಿ ಮೋಟಿವೇಶನ್ ಕೊಡಲ್ಲ, ಬಟ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಐಲ್ ಸ್ಟಾರ್ಟ್ ವಿತ್ ದಿಸ್ ಇಸ್ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ ಏರ್ ಬೇಸ್ ಕನ್ಸೀಲರ್. ಇದು ಆಲ್ ಓವರ್ ಇನ್ಸ್ಟಾಗ್ರಾಮ್ ಓಡ್ತಾ ಇತ್ತು. ದಿಸ್ ಇಸ್ ಅ ಡ್ಯೂಪ್ ಆಫ್ ಮೆಬ್ಲಿನ್ ಏಜ್ ರಿವೈಂಡ್ ಕನ್ಸೀಲರ್, ಐ ಗೆಸ್. ಎಸ್, ಅದು ಕರೆಕ್ಟ್, ಅದರದ್ದೇ. ಸೊ ಡ್ಯೂಪ್ ಅದು ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗಿತ್ತು. ಆ್ಯಂಡ್ ಸಿ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಸೇಮ್ ಅದೇ ಥರ ಇದೆ. ದಿಸ್ ಇಸ್ ಫಾರ್ 248. ನನಗೆ ಆಫರಲ್ಲಿ ಸಿಕ್ಕಿದ್ದು 208ಗೆ ಸಿಕ್ತು. ಐ ಆಮ್ ಇನ್ ದ ಶೇಡ್ ಟ್ಯಾನ್ ಬೇಜಲ್ಲಿದ್ದೀನಿ. ನೀವು ನನ್ನ ಕಲರ್, ನನ್ನ ಶೇಡಲ್ಲಿದ್ದರೆ ಯು ಕ್ಯಾನ್ ಪರ್ಚೇಸ್ ದಿಸ್ ಟ್ಯಾನ್ ಬೇಜ್. ಎನಿ ಹವ್ ಕನ್ಸಿಲರ್ ಲೈಕ್ ನಿಮ್ಮ ಫೇಸ್ಗಿಂತ 1 ಟೋನರ್ ಕೆಳಗಿರಬೇಕಲ್ವ. ಅಂದರೆ ಇದರದೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದೊಂದು ಶಾರ್ಟ್ಸ್ ಆಗಿ ವೀಡಿಯೋಸ್ ಮಾಡ್ತೀನಿ. ಅಂದರೆ ಇದು ವರ್ತ್ ತೊಗೊಂಡ್ರೆ, ಅಥವಾ ಹಿಂಗೆ ಯೂಸ್ ಆಗುತ್ತೆ, ಅಥವಾ ನನ್ನ ಫೇಸ್ ಮೇಲೆ ಹೆಂಗೆ ಕಾಣಿಸ್ತಿದೆ, ಇಸ್ ಇಟ್ ಯುನೋ ವಿಲ್ ಕವರ್ ಆಲ್ ಆರ್ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕವರ್ ಆಗುತ್ತಾ, ಡಾರ್ಕ್ ಸ್ಪಾಟ್ಸ್ ಕವರ್ ಆಗುತ್ತಾ ಅಂತ ಎಲ್ಲ ನಾನು ಒಂದು ಶಾರ್ಟ್ಸ್ ಮುಖಾಂತರ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಅದು ಹೆಲ್ಪ್ಫುಲ್ ಆಗ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಬೋದು. ಆ್ಯಂಡ್ ಒನ್ ಥಿಂಗ್, ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಕಾಂಟೆಂಟ್ ಕ್ರಿಯೇಷನ್ ಪೇಜ್ ಆನ್ ಇನ್ಸ್ಟಾಗ್ರಾಮ್. ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದೀನಿ ನನ್ನ ಕಾಂಟೆಂಟ್ ಕ್ರಿಯೇಷನ್ಗೆ ಅಂತ. ಐ ಹೋಪ್ ನಾನು ಅದನ್ನು ನೀಟಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ. ಪ್ಲೀಸ್ ಅಲ್ಲಿ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಇಲ್ಲಿ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಅಲ್ಲೂ ಫಾಲೋ ಮಾಡಿ. ಆ್ಯಂಡ್ ಇಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಎಲ್ಲ ಲಿಂಕ್ಸೂ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಬೇಕು ಅಂತಂದರೂ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಎಸ್, ಆಲ್ ದ ವೈರಲ್ ಐಟಮ್ಸ್ ನಾನು ತೊಗೊಂಡಿರೋದು ನೋಡೋಕ್ಕೆ ಅಂತ. ದಿಸ್ ಇಸ್ ಲಾರಿಯಲ್ ಇನ್ಫ್ಯಾಲಿಬಲ್ 24 hours tinted serum, 1% ಹೈಡ್ರೊಲಾನಿಕ್ ಆ್ಯಸಿಡ್, 4 ನಾನು ಯಾವ ಶೇಡ್ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಶೇಡ್ ತೊಗೊಂಡಿದ್ದೀನಿ. ನನ್ನ ಶೇಡಿಗೆ ಐ ಥಿಂಕ್ ಆಗುತ್ತೆ ಅಂತ ಐ ಹ್ಯಾವ್ ಟು ಚೆಕ್ ನೋಡಿ. ನಾನು ಅದನ್ನು ಶಾರ್ಟ್ಸಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಇದು 999, ಆಲ್ಮೋಸ್ಟ್ 1000 rupees ಒಂದಕ್ಕೆ. ಬಟ್ ನನಗೆ ಸಿಕ್ಕಿದ್ದು 648 rupeesಗೆ ಸೇಲಲ್ಲಿ. ಸೊ ಇವಾಗ ಅದು ಇದಾಗ್ಬಿಟ್ಟಿದೆ, 899 ಇವಾಗ 100 rupees ಅಷ್ಟೇ ಆಫ್ ಇದೆ. ಬಟ್ ನನಗೆ ಸಿಕ್ಕಿದ್ದು 648 rupeesಗೆ. ಸೊ ನಾನು ಪರ್ಚೇಸ್ ಮಾಡಿಬಿಟ್ಟೆ. ಲಿಕ್ವಿಡಿ ಫಾರ್ಮಲ್ಲಿದೆ, ಅಂದರೆ ಐ ಕ್ಯಾನ್ ಶೋ ಯು. ಸಿ, ತುಂಬ ಲಿಕ್ವಿಡ್ ಫಾರ್ಮಲ್ಲಿದೆ. ಐ ವಿಲ್ ಬಿ ಅಪ್ಲೋಡಿಂಗ್ ದ ಶಾರ್ಟ್ಸ್ ಅಬೌಟ್ ದಿಸ್. ಸೊ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಹೋಗಿ ಲಿಂಕ್ನ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಐ ಆಮ್ ನಾಟ್ ಶ್ಯೂರ್ ಲಿಂಕ್ ನೈಕಾದಿಂದ ನಾನು ಲಿಂಕ್ ಹಾಕ್ಬೋದಾ ಇಲ್ವಾ ಅಂತ.
ನನಗೆ ಲಿಂಕ್ಸ್ ಬರಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟೆಲ್ಲ ಹಾಕಿದ್ದೀನಿ, ಅದರಿಂದ ಎಲ್ಲ ತೆಗ್ದು ಹಾಕಿದ್ದೀನಿ. ಬಟ್ ನೈಕಾದಲ್ಲಿ ನನಗೆ ಗೊತ್ತಿಲ್ಲ ಹಾಕ್ಬೋದಾ ಅಂತ. ನನಗೆ ಹಾಕೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ಬ್ರ್ಯಾಂಡ್ ಆ್ಯಂಡ್ ನಾನು ಯಾವ ಶೇಡಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ಮೆನ್ಷನ್ ಮಾಡೇ ಇರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಪ್ಲೀಸ್. ಆ್ಯಂಡ್ ದಿಸ್ ಆಲ್ ನಾನು ತೊಗೊಂಡಿರೋದು ನೈಕಾದಿಂದ. ಆ್ಯಂಡ್ ದ ಅದರ್ ಒನ್ ಇಸ್, ದಿಸ್ ಇಸ್ Maybelline New York Lifter Colors Press Hyaluronic Acid Hyaluronic. This is gloss, ಲಿಪ್ ಗ್ಲಾಸ್. ನಾನು ಮೆಬ್ಲಿನ್ ಅವರಿಂದ ತರಿಸಿರೋದು. ಇದು ನನಗಲ್ಲ, ನನ್ನ ಪರ್ಸ್ನಲ್ ಯೂಸ್ಗಲ್ಲ, ನಾನು ಬ್ರೈಡಲ್ ಕಿಟ್ಗೆ ಅಂತ ತರಿಸಿರೋದು. ಸೊ ಸ್ವಾಚ್ ಮಾಡಿ ತೋರಿಸ್ತೀನಿ ನಿಮಗೆ. ಸಿ, ಸೊ ಇದು ಯಾವ ಶೇಡಲ್ಲಿದೆ ಅಂತಂದರೆ ಲಿಪ್ ಗ್ಲಾಸ್ 004 ಸಿಲ್ಕ್ ಅಂತ ಶೇಡಲ್ಲಿದೆ. ಇದು ನನಗೆ ಸಿಕ್ಕಿದ್ದು $799. ದಿಸ್ ಇಸ್ 800 ರುಪೀಸ್. ನನ್ನ ಆಫರಲ್ಲೂ ಸಿಕ್ಕಿದ್ದು ನನಗೆ 800 ರುಪೀಸ್ಗೆ. ಯಾವ ಆಫರ್ ಕೂಡ ಇರಲಿಲ್ಲ ಇದ್ರ ಮೇಲೆ. ಬಟ್ ನನಗೆ ಬೇಕಿತ್ತು, ನನ್ನ ಬ್ರೈಡಲ್ ಕಿಟ್ಟಿಗೆ ಬೇಕಿತ್ತು. ಸೊ ಅದಕ್ಕೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಲೆಟ್ಸಿ ನನ್ನ ಬ್ರೈಡ್ಸ್ ಮೇಲೆ ಇದನ್ನು ಯೂಸ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ಅದರದ್ದು ವೀಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಇದು ಅಷ್ಟೇ. ಲೈಕ್ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ವೈರಲ್ ಆಗಿರೋ ಪ್ರಾಡಕ್ಟ್ಸೇ ತರಿಸಿರೋದು. ಬಿಕಾಸ್ ನಾನು ನೋಡೋಣ, ಎನಿ ಹೌ ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಲ್ವ ಇನ್ಸ್ಟಾಗ್ರಾಮಲ್ಲಿ. ಸೊ ದಟ್ ನಾನು ಒಂದು ರಿವ್ಯೂ ಕೊಟ್ಟಂಗಾಗುತ್ತೆ, ಲೈಕ್ ಇಸ್ ಇಟ್ ವರ್ತ್ ಆರ್ ಇಟ್ ಆರ್ ಫ್ಲಾಪ್ ಥರ ಆಗುತ್ತೆ, ಇರುತ್ತಾ ಇಲ್ವಾ ಅಂತ. ಸೊ ದಿಸ್ ಇಸ್ ಇನ್ಸೈಟ್ ಲಿಪ್ ಗ್ಲಾಸ್ ಅಪ್. ನಾನು ಯಾವ ಶೇಡಲ್ಲಿದ್ದೀನಿ ಅಂದರೆ 02 ಕೋಕೋ ಡಿಲೈಟ್ ಶೇಡಲ್ಲಿದ್ದೀನಿ. ಆ್ಯಂಡ್ ದಿಸ್ 199 ಆ್ಯಕ್ಚುಲಿ ಪ್ರೈಸ್ ಇರೋದು. ಸೊ ನನಗೆ ಸಿಕ್ಕಿದ್ದು 193ಗೆ. ಇದು ಈ ಥರ ಕಾಣಿಸುತ್ತೆ, ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ ಒನ್ ಟೈಮ್. ಚೆನ್ನಾಗಿದೆ, ಅಂದರೆ ಫುಲ್ ಶೈನಿಂಗಾಗಿ ಇರುತ್ತೆ. ಅಗೇನ್ ನಾನು ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಇದು ಹೆಂಗೆ, ಇಸ್ ಇಟ್ ವರ್ತ್ ಆರ್ ನಾಟ್ ಅಂತ. ಸೊ ಎನಿ ಹವ್ ದಿಸ್ ಇಸ್ ಲೈಕ್ ವೆರಿ ಅಫೋರ್ಡಬಲ್. 199, ನನಗೆ 193ಗೆ ಸಿಕ್ತು ಅಷ್ಟೇ. ಸೊ ಇದು ನನ್ನ 4ನೇ ಐಟಮ್. ಆ್ಯಂಡ್ ಅಗೇನ್, ಸೊ ಎಸ್, this is also one of the viral product in Instagram. This is ರೆನೆ ಅವ್ರದ್ದು ಶೈನರ್ ಗ್ಲಾಸ್ ಸ್ಟಿಕ್ ಅಂತ. ಸೊ ಹಿಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಒಬ್ಬರು ಇನ್ಫ್ಲುಯೆನ್ಸರ್ ಇದನ್ನು ಯೂಸ್ ಮಾಡಿದರು. ಐ ಗಾಟ್ ದ ಲಿಂಕ್ ಆ್ಯಂಡ್ ಐ ಪರ್ಚೇಸ್ಡ್ ಇಟ್. ಸೊ ಇದು ಈ ಥರ ಕಾಣಿಸುತ್ತೆ ಪುಟಾಣಿಗೆ. ಇದು 399 ಇದ್ದಿದ್ದು, ನನಗೆ 327ಗೆ ಸಿಕ್ತು. ಇಟ್ ಇಸ್ ನಾಟ್ ದ್ಯಾಟ್ ಕಾಸ್ಟ್, ಅಂದರೆ ತುಂಬ ಹೈ ಕಾಸ್ಟ್ ಅಲ್ಲ, ಅಫೋರ್ಡಬಲ್. ಇದು ಈ ಥರ ಇರುತ್ತೆ. ನಾನು ಇಲ್ಲೇ ಹಾಕಿ ತೋರಿಸ್ತೀನಿ ಇದನ್ನು. ನೋಡಿ, ನೋಡಿ ಎಷ್ಟು ಗ್ಲೋ ಬಂತು ಅಂತ. ಬಟ್ ಫಸ್ಟಿಂದ ಏನು ಗ್ಲೋ ಇತ್ತು ಅದು ನನ್ನ ಫೇಸ್ದು. ಇವಾಗ ಇದನ್ನು ಹಾಕಿದ್ದು ನಾನು ಅಷ್ಟೇ. ನನಗೆ ಇದು ಇಷ್ಟ ಆಯಿತು. ಲೈಕ್ ಒಂಥರ ಗ್ಲೋಯಿ ಆಗಿ ಕಾಣಿಸುತ್ತೆ ಫೇಸು, ತುಂಬ ಡ್ರೈ ಇರೋರಿಗೆ. ಇದು ಐ ವುಡ್ ಪ್ರಿಫರ್ ಓನ್ಲಿ ಫಾರ್ ಡ್ರೈ ಸ್ಕಿನ್. ಆಯಿಲಿ ಸ್ಕಿನ್ಗೆ ನಾನು ಇದನ್ನು ಹಾಕಿ ಅಂತ ಹೇಳಲ್ಲ. ವೈ, ಬಿಕಾಸ್ ಅವ್ರದ್ದು ಆಲ್ರೆಡಿ ಆಯಿಲಿ ಇರುತ್ತೆ ಫೇಸ್ ತುಂಬ. ಸೊ ಇದು ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ, ಈಸ್ ವಾಟ್ ನನಗನ್ಸಿರೋದು. ಸೊ ದಿಸ್ ಇಸ್ ಒನ್ ರೆನೆ ಶೈನರ್ ಗ್ಲಾಸ್ ಸ್ಟಿಕ್. ಇನ್ಸೈಟ್ದು ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ ನೋ ಸ್ಮಡ್ಜ್ ಲಿಪ್ ಕಲರ್. ಆ್ಯಕ್ಚುಲಿ ನನ್ನ ಹತ್ರ ತುಂಬ ಲಿಪ್ಸ್ಟಿಕ್ಸ್ ಇದೆ, ಬಟ್ ಎಲ್ಲ ಸ್ಮಡ್ಜ್ ಆಗ್ತಿತ್ತು. ಅಂದರೆ ನಾನು ಹಾಕಿದಾಗ, ಏನಾದರೂ ಊಟ ಮಾಡಿದಾಗ ಅಥವಾ ಏನಾದರೂ ಕುಡಿದಾಗ ಎಲ್ಲ ಸ್ಮಡ್ಜ್ ಆಗ್ತಿತ್ತು. ಹಿಂಗೆ ನೋಡಬೇಕಾದ್ರೆ ಇದು ಸ್ಮಡ್ಜ್ ಪ್ರೂಫ್ ಅಂತ ಹೇಳಿದ್ರು. ಲೆಟ್ಸ್ ಸಿ, ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದು ಈ ಥರ ಕಾಣಿಸುತ್ತೆ. ನೋ ಸ್ಮಡ್ಜ್ ಲಿಪ್ ಕಲರ್ ಅಂತ ಇದೆ.
ನೋಡೋಣ. ರೆಡ್ಡಲ್ಲೇ ತರಿಸಿದ್ದೀನಿ. ಐ ಡೋಂಟ್ ನೋ, ನನಗೆ ನ್ಯೂಡ್ ಕಲರ್ಸ್ ಇಷ್ಟ ಆಗಲ್ಲ ಅಂತಲ್ಲ, ಬಟ್ ನನ್ನ ಫೇಸ್ಗೆ ಅದು ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ಬಟ್ ನಾನು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಬ್ರೈಡಲ್ಸ್ಗೆ ನಾನು ಐ ಪ್ರಿಫರ್ ನ್ಯೂಡ್ ಕಲರ್ಸ್. ಅಂದರೆ ಜಾಸ್ತಿ ರಿಸೆಪ್ಷನ್ ಲುಕ್ಗೆ ಅಥವಾ ಪಾರ್ಟಿ ಲುಕ್ಗೆ ನಾನು ಜಾಸ್ತಿ ಎಕ್ಸ್ಕ್ಯೂಸ್ ಮೀ ಪಾರ್ಟಿ ಲುಕ್ಗೆ ನಾನು ಜಾಸ್ತಿ ನ್ಯೂಡ್ಸ್ ಕಲರ್ಸ್ ಹಾಕೋಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ನನ್ನ ಮೇಲೆ ಹಾಕೋಕ್ಕೆ ಅಷ್ಟು ಇಷ್ಟ ಆಗಲ್ಲ ನ್ಯೂಡ್ ಕಲರ್ಸ್. ಸೊ ಎಕ್ಸ್ಕ್ಯೂಸ್ ಮೀ. ಅಗೇನ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಸ್ಮಡ್ಜ್ ಪ್ರೂಫ್, ನಾನು ಇದನ್ನೇ ಟೆಸ್ಟ್ ಮಾಡಬೇಕು ಸ್ಮಡ್ಜ್ ಪ್ರೂಫ್ ಇದು ಇಲ್ವಾ ಅಂತ. ಬಿಕಾಸ್ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಆಲ್ ದ ಲಿಪ್ಸ್ಟಿಕ್ಸ್ ಸ್ಮಡ್ಜ್ ಆಗಿಬಿಡುತ್ತೆ, ವಿಚ್ ಐ ಡೋಂಟ್ ಲೈಕ್. ನಂಗೆ ಗೊತ್ತು ಫೇಸ್ ವಾಶ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ತೆಗಿಯೋಕ್ಕೆ ಈ ಥರ ಲಿಪ್ಸ್ಟಿಕ್ಸ್ ಎಲ್ಲ ಅಂತ. ಬಟ್ ಸ್ಟಿಲ್ ನಾನು ಆಚೆ ಇದ್ದಾಗೆಲ್ಲ ನನಗೆ ಯಾರ ಮುಂದೆನೋ ಕುತ್ಕೊಂಡೇನೋ ತಿಂತಾಯಿದ್ದೀನಿ ಕುಡಿತಾಯಿದ್ದೀನಿ ಅಂತ ಅಂದಾಗ ಇದೆಲ್ಲ ಸ್ಮಡ್ಜ್ ಆದಾಗ ಐ ಫೀಲ್ ಲೈಕ್ ನಂಗೊಂಥರ ಆಕ್ವಾಡಕ್ ಫೀಲ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಇಟ್. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ಇನ್ಸೈಡ್ ನೋ ಸ್ಮಡ್ಜ್ ಲಿಪ್ ಕಲರ್ ಅಂತ. ಆ್ಯಂಡ್ ದಿಸ್ ಇಸ್ ಇನ್ ಶೇಡ್ ಇನ್ 8 ಮಾಲ್ಡೀವ್ಸ್ ಶೇಡಲ್ಲಿದೆ. ಎಸ್, ದಿಸ್ ಇಸ್ ಒನ್ ದಟ್. ಆ್ಯಂಡ್ ಐ ಪರ್ಚೇಸ್ಡ್ ಪ್ಯಾಕ್ ಅವ್ರದ್ದು ಮೈಕ್ರೋ ಫಿನಿಶ್ ಮೇಕಪ್ ಫಿಕ್ಸರ್. ದಿಸ್ ಇಸ್ ಆಲ್ಸೋ ಫಾರ್ ಮೈ ಬ್ರೈಡಲ್ ಕಿಟ್. ನನ್ನ ಬ್ರೈಡಲ್ ಕಿಟ್ಗೆ ಐ ಲವ್ ದಿಸ್ ಸ್ಪ್ರೇ. ನಾನು ಯೂಸ್ ಮಾಡಿ ಒಂದು ಬಾಟಲ್ ಖಾಲಿಯಾಗಿ ಇದು ನೆಕ್ಸ್ಟ್ ಇನ್ನೊಂದು ಬಾಟಲ್ ತರಿಸಿರೋದು. ಅಂದರೆ ಲೈಕ್ ಸ್ಮಡ್ಜ್ ಆಗಬಾರ್ದು, ಮೇಕಪ್ ಸ್ಮಡ್ಜ್ ಆಗಬಾರ್ದು, ಫಿಕ್ಸ್ ಆಗಿರಬೇಕು, ಮೇಕಪ್ ಫಿಕ್ಸ್ ಆಗಿರಬೇಕು ಅನ್ನೋದಕ್ಕೆ ನಾನು ಈ ಸ್ಪ್ರೇನ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಮೇಕಪ್ ಮಾಡಬೇಕಾದ್ರೆ ಇಲ್ಲ ಅಂದರೂ ಒಂದು 2 to 3 ಟೈಮ್ಸ್, ಅಟ್ಲೀಸ್ಟ್ 2 to 3 ಟೈಮ್ಸ್ ನಾನು ಇದನ್ನು ಸ್ಪ್ರೇ ಮಾಡಿರ್ತೀನಿ ಬ್ರೈಡ್ಸ್ಗಳಿಗೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗಂತೂ ಇದು ತುಂಬ ಇಷ್ಟ. ಅದಕ್ಕೆ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ. ಸೊ ದಿಸ್ ಇಸ್ ನಾಟ್ ಫಾರ್ ಮೀ, ದಿಸ್ ಇಸ್ ಫಾರ್ ಮೈ ಬ್ರೈಡಲ್ ಕಿಟ್. ಹಾಗೆ ನಿಮಗೂ ಏನಾದರೂ ಬೇಕು ಅಂದರೆ ಲೈಕ್ ಡೈಲಿ ಬೇಸಸಲ್ಲಿ ಮೇಕಪ್ ಮಾಡ್ತಾ ಇರ್ತೀರಾ, ಅವ್ರ ಮೇಕಪ್ ಆರ್ಟಿಸ್ಟ್ ನೋಡ್ತಾ ಇರ್ತೀರಾ. ನಾನೇನು ದೊಡ್ಡ ಮೇಕಪ್ ಅಂದರೆ ತುಂಬ ದೊಡ್ಡ ಮೇಕಪ್ ಆರ್ಟಿಸ್ಟ್ ಅಲ್ಲ ಇನ್ಫ್ಲುಯೆನ್ಸ್ ಮಾಡೋಕ್ಕೆ. ಬಟ್ ನನಗೇನು ಅನುಭವ ಆಗಿದೆ ಅದನ್ನು ನಾನು ನಿಮ್ಗೆ ಹೇಳಬಲ್ಲೆ. ಸೊ ಇದು ನನಗೆ ಅನಿಸ್ತು. ಮೈಕ್ರೋ ಫೈನ್ ಸ್ಪ್ರೇ ಲಾಕ್ಸ್ ಮೇಕಪ್ ಫಾರ್ 12 hours ಪ್ಲಸ್ ಸ್ವೆಟ್ ಪ್ರೂಫ್ ಫಾರ್ಮುಲಾ. ಇದೀಗೆ ವರ್ಕ್ ಆಗುತ್ತೆ. ಸೊ ಅದಕ್ಕೆ. ಆ್ಯಂಡ್ ಔಟ್ಡೋರ್ ಶೂಟ್ಸ್ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಹೋಗಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ ಅಷ್ಟೇ. ಇದು ಎಷ್ಟು ಅಂದರೆ 1175 ಆ್ಯಕ್ಚುಯಲ್ ಪ್ರೈಸ್ ಇರೋದು. ನನಗೆ ಸಿಕ್ಕಿದ್ದು 1058 rupeesಗೆ. ದಿಸ್ ಇಸ್ ನಾಟ್ ಅಫೋರ್ಡೆಬಲ್, ಐ ನೋ, ಬಟ್ ದಿಸ್ ಇಸ್ ಫಾರ್ ಮೈ ಬ್ರೈಡಲ್ ಕಿಟ್. ನೆಕ್ಸ್ಟ್ ಸುಸ್ತಾಯಿತು. ಓಕೆ, ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಲಿಪ್ಸ್ಟಿಕ್. ದಿಸ್ ಇಸ್ ಆಲ್ಸೋ ಫಾರ್ ಮೈ ಬ್ರೈಡಲ್ ಕಿಟ್. ನನಗಲ್ಲ, ಆ್ಯಕ್ಚುಲಿ ನನ್ನ ಹತ್ರನೂ ಒಂದು ಶೇಡ್ ಇದೆ, ಯಾಕೆ ಸುಳ್ಳು ಹೇಳೋದು. ನನ್ನ ಹತ್ರನೂ ಒಂದು ಶೇಡ್ ಇದೆ, ಬಟ್ ಇದು ನ್ಯೂಡ್ ಶೇಡು. ನಾನು ಒನ್ ಆಫ್ ದ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡ್ತಾಯಿದ್ರು, ಅವ್ರ ಹತ್ರ ಲಿಂಕ್ ಕಳಿಸ್ಕೊಂಡು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ನನ್ನ ಬ್ರೈಡ್ಸ್ಗೆ ಯೂಸ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಕಲರು. ಸೊ ಅದಕ್ಕೆ ಅಂತ ಪರ್ಚೇಸ್ ಮಾಡಿದ್ದೀನಿ. ಇದು ನನಗೆ ಸಿಕ್ಕಿದ್ದು ಆ್ಯಕ್ಚುಲಿ ಇದ್ರ ಪ್ರೈಸ್ 999, ಬಟ್ ನನಗೆ ಸಿಕ್ಕಿದ್ದು 849ಗೆ. ಸೊ ಅದಕ್ಕೆ ಹೇಳೋದು, ಆಫರ್ ಇದ್ದಾಗ ಪರ್ಚೇಸ್ ಮಾಡಿ. ನೋಡಿ, ಇದು ಈ ಥರ ನ್ಯೂಡ್ ಶೇಡಲ್ಲಿ ಬರುತ್ತೆ. ಸೊ ಚೆನ್ನಾಗಿದೆ, ನನಗೆ ಕಲರ್ ತುಂಬ ಇಷ್ಟ ಆಯಿತು. ಐ ಕಾಂಟ್ ವೇಟ್ ಟು ಯೂಸ್ ಇಟ್ ಆನ್ ಮೈ ಬ್ರೈಡ್ಸ್. ದ ಲಾಸ್ಟ್ ಒನ್ ಅಲ್ಲ, ಇನ್ನೊಂದು ಲಾಸ್ಟ್ ಇದೆ. ಸೊ ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಲಿಪ್ಸ್ಟಿಕ್. ನನಗೆ 849ಗೆ ಸಿಕ್ತು. ಇದು ಆ್ಯಕ್ಚುಯಲ್ ಪ್ರೈಸ್ 999. ಸೊ ದಿಸ್ ಇಸ್ ದ ಒನ್. ಅದಾದಮೇಲೆ ಲ್ಯಾಶಸ್ ತರಿಸಿದ್ದೀನಿ. ಲ್ಯಾಶಸ್ ಆಬ್ವಿಯಸ್ಲಿ ಬೇಕಾಗುತ್ತೆ ನನ್ನ ಬ್ರೈಡ್ಸ್ಗೆ. ನಾನು ಈ ಸಲ ಪ್ಯಾಕ್ ಅವ್ರದ್ದು ಲ್ಯಾಶಸ್ ತರಿಸಿದ್ದೀನಿ. ಇದು ಯಾವ ಸೈಜಲ್ಲಿದೆ ಅಂದರೆ ಪ್ಯಾಕ್ 52 ಸೈಜಲ್ಲಿದೆ. ಆ್ಯಕ್ಚುಲಿ ಇದ್ರ ಪ್ರೈಸು 275 ಒಂದಕ್ಕೆ. ನಾನು 2 ತರಿಸಿದೆ. ಸೊ 15% ಆಫರ್ ಆಗಿ ನನಗೆ 234 ಪರ್ ಲ್ಯಾಶಸ್ ಬಂತು ನನಗೆ. ಇಟ್ ಈಸ್ ನೈಸ್. ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಯಾವುದೋ ಇದೆ, ಯೂರೋ ಪ್ಯಾರಿಸ್ ಅವ್ರದ್ದಿದೆ ಲ್ಯಾಶಸ್ಸು. ಅದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ. ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ನನಗೆ ಕಾಸ್ಟ್ಲಿ ಅನಿಸ್ತು. ಅವ್ರದಕ್ಕೂ ಪ್ಯಾಕದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದೇ ಥರ ಕಾಣಿಸುತ್ತೆ. ಸೊ ಇದು ಕಮ್ಮಿ ಇರಬೇಕಾದ್ರೆ ನಾನು ಯಾಕೆ ಯೂರೋ ಪ್ಯಾರಿಸ್ಗೆ ಹೋಗಲಿ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ ನನ್ನ ಬ್ರೈಡ್ಸ್ಗೆ. ಇದು ನನಗೆ 234 ಪರ್ ಲ್ಯಾಶಸ್ ಸಿಕ್ತು.
ಎಸ್, ಇದಿಷ್ಟು ನಾನು ನೈಕಾ ಪಿಂಕ್ ಲವ್ ಸೇಲಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನೂ ನಡೀತಾ ಇದೆ ನೈಕಾ ಪಿಂಕ್ ಸೇಲ್, ಬಟ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆ ಆಫರ್ ಏನಾದರೂ ಮುಗಿದೋಗಿದ್ರೆ ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತಿಲ್ಲ ನಡೀತಾ ಇರುತ್ತೋ ಇಲ್ವ ಅಂತ. ನಾನು ಇದನ್ನು ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಲೇಟ್ ಆಗಬಹುದು, ಮೇ ಬಿ ಐ ಆಮ್ ನಾಟ್ ಶ್ಯೂರ್. ಬಟ್ ಇದನ್ನು ನೋಡಿ ಇಟ್ಕೊಳ್ಳಿ. ಅಂದರೆ ತುಂಬ ಯೂಜ್ ಆಫರಲ್ಲಿ ನನಗೇನು ಸಿಕ್ಕಿಲ್ಲ. ತುಂಬ ಯೂಜ್ ಆಫರಲ್ಲಿ ಸಿಕ್ಕಿರೋದು ಅಂತಂದರೆ ಅದೊಂದು ಫೌಂಡೇಶನ್ನು, ಇವ್ರದ್ದು ಲಾರಿಯಲ್ ಟಿಂಟೆಡ್ ಫೌಂಡೇಶನ್ನು. ಆ್ಯಕ್ಚುಲಿ ಅದು ಟಿಂಟೆಡ್ ಸನ್ಸ್ಕ್ರೀನ್ ಅಲ್ಲ, ಅದು ಒಂದು ನಿಮಿಷ, ಟಿಂಟೆಡ್ ಸೀರಮ್ಮು. ಅದೊಂದೇ ನನಗೆ ತುಂಬ ಕಮ್ಮಿಗೆ ಸಿಕ್ಕಿದ್ದು ಅನಿಸಿದ್ದು. ಬಿಕಾಸ್ 1000 ರುಪೀಸಲ್ಲಿ 648 ರುಪೀಸಲ್ಲಿ ಅದೊಂದೇ ಸಿಕ್ಕಿದ್ದು. ನೆಕ್ಸ್ಟ್ ಟೈಮ್ ನಿಮಗೆ ನೀವು ನೋಡಿ ಕಾರ್ಟಲ್ಲಿ ಹಾಕಿಟ್ಕೊಂಡ್ರೆ ಮೇ ಬಿ ಯು ಕ್ಯಾನ್ ಪರ್ಚೇಸ್ ಇಟ್ ಅಗೇನ್. ನಿಮಗೆ ಬೇಕು ಅಂತಂದರೆ ಯು ಕ್ಯಾನ್ ಪರ್ಚೇಸ್ ಇಟ್. ನಾನು ಹೇಳ್ದಂಗೆ ಎಲ್ಲ ಲಿಂಕ್ಸು ಹಾಕಿರ್ತೀನಿ. ಲಿಂಕ್ಸ್ ಹಾಕೋಕ್ಕಾಗಲಿಲ್ಲ ಅಂತ ಅಂದರೆ ಮೆನ್ಷನ್ ಮಾಡಿರ್ತೀನಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ. ಸೊ ಯಾ, ಅಂದರೆ ಲೈಕ್ ಏನು ಗೊತ್ತಾ, ಒಂದ್ಸಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇ ಮೋಟಿವೇಶನ್ ಬರುತ್ತೆ, ಲೈಕ್ ಮಾತಾಡ್ಬೋದು ಆರಾಮಾಗಿ ಅಂತ. ಐ ಡೋಂಟ್ ಫೀಲ್ ಶೈ ನಾನು ಮಾತಾಡೋಕ್ಕೆ. ಬಟ್ ಬೇರೆಯವ್ರ ಮುಂದೆ ಮಾತಾಡೋಕ್ಕೆ ಶೈ ಮಾಡ್ತೀನಿ. ಬಟ್ ಇವಾಗ ಯಾರೂ ಇಲ್ಲ ನಮ್ಮ ಮನೇಲಿ, ಸೊ ನಾನು ಒಬ್ಬಳೇ ಇರೋದ್ರಿಂದ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಐ ಹೋಪ್ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ಆ್ಯಂಡ್ I also wanted to share one thing with you guys, so that I have started my new skincare routine, okay? So ನನಗೆ ಅದೊಂದು ಐ ಹ್ಯಾವ್ ಸೀನ್ ದ ಚೇಂಜಸ್ ನನ್ನ ಲಾಸ್ಟ್ ಸ್ಕಿನ್ಗೂ ಈಗಿರೋ ಸ್ಕಿನ್ಗೂ ಹೆಂಗಿದೆ ಅಂತ. ಸೊ ಅದ್ರದ್ದು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಿಚ್ ಮೈಟ್ ಹೆಲ್ಪ್, ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ಸೊ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಸ್, ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿಗೂ ಹೋಗಿ ಪ್ಲೀಸ್ ಫಾಲೋ ಮಾಡಿ. ಅಲ್ಲೂ ನಾನು ಕಾಂಟೆಂಟ್ಸ್ ಕ್ರಿಯೇಟ್ ಮಾಡ್ತಾಯಿರ್ತೀನಿ. ಆ ಕಾಂಟೆಂಟ್ಸ್ನು ನೀವು ನೋಡಿ ಇಷ್ಟಪಡ್ಬೋದು. ಸೊ ಪ್ಲೀಸ್ ಅದಕ್ಕೂ ಇವಾಗಲೇ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಬಾಯ್.